ಹಲೋ ನಮಸ್ಕಾರ, ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಎಳೆಯ ಬದನೆಕಾಯಿ ಇತ್ತು ತೊಗೊಂಡು ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗೆ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ಏನೇನು ಬೇಕು ಹೇಳ್ತೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಹಾಗೆ ಎಳ್ಳು ಇಟ್ಕೊಂಡಿದ್ದೀನಿ. ಎಳ್ಳು ನೀವು ಬೇಕಿದ್ದರೆ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ತೊಗೋಬೋದು. ಹಾಗೆ ಒಣಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಎರಡೂ ಇಟ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ, ಒಣಕಾಯಿ ತುರಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ. ಹಾಗೆ ಮಸಾಲೆಗೆ ನಾವು ಇಲ್ಲಿ ಕಡಲೆಕಾಯಿ ಬೀಜ, ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಮೆಂತ್ಯ, ಹಾಗೆ ಕೊತ್ತಂಬರಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಒಂದು ಸ್ವಲ್ಪ ಬೆಲ್ಲ. ಇಷ್ಟೇ, ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಇದನ್ನೆಲ್ಲ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಇದನ್ನು ನಾವು ಹುರ್ಕೋಬೇಕು. ಹಾಗಾಗಿ ನಾನು ಇದಕ್ಕೇನು ಮಾಡ್ತೀನಿ, ಖಾಲಿ ಬಾಣಲೆಗೆ ಒಂದು ಸ್ವಲ್ಪ ಕಡಲೆಕಾಯಿ ಹಾಕ್ಕೊಂಡು ಹುರ್ಕೊತೀನಿ. ಇದನ್ನ ಸ್ವಲ್ಪ ಬೇಕಿದ್ದರೆ ಎಣ್ಣೆ ಕೂಡ ನೀವು ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕ್ಕೋಬೋದು, 1 ಸ್ಪೂನ್ ಹಾಗೆ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತೀನಿ. ಯಾವುದೇ ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ಆಗ್ತಿದ್ದಂಗೆ ಕೂಡ ನಾವು ಆ್ಯಡ್ ಮಾಡ್ಕೊತಾ ಹೋಗಬೇಕು. ನೋಡಿ, ಒಂಚೂರು ಎಣ್ಣೆ ಹಾಕ್ಕೊಂಡೆ ನಾನೀಗ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ, ಏನೇನೆಲ್ಲ. ಮತ್ತು ಘಾಟ್ ಕೂಡ ಬರೋದಿಲ್ಲ. ನಾವು ಮೆಣಸಿನ್ಕಾಯಿ ಎಲ್ಲ ಹುರಿತೀವಲ್ಲ, ಆವಾಗ ಘಾಟ್ ಕೂಡ ಬರೋದಿಲ್ಲ. ಈಗ ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಪ್ರತಿಯೊಂದು ನಾವಿಲ್ಲಿ ಏನು ಇಟ್ಕೊಂಡಿದ್ದೀವಿ ಮಸಾಲೆ, ಅದೆಲ್ಲವನ್ನೂ ಹಾಕ್ಕೊಂಡು ನಾವು ಹುರ್ಕೋಬೇಕು. ಕೆಂಪಗೆ ಹುರ್ಕೊಳ್ಳಿ, ಹಸಿ ವಾಸನೆ ಯಾವುದಕ್ಕೂ ಬರಬಾರ್ದು. ಈಗ ನೋಡಿ, ಎಳ್ಳು ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೇನೆ. ಎಳ್ಳು, ಒಣಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ನಾವು ಒಣಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ದೀವಿ ಅದು ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ನಾನು ಹಸಿದು ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ ಒಣ ಕೊಬ್ಬರಿ ಅಂದರೆ ಒಣಗಿರೋ ಕಾಯಿದು ತುರಿ ಕೂಡ ತೊಗೊಂಡಿದ್ದೀನಿ. ಎರಡನ್ನೂ ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ, ಅದಕ್ಕೆ. ಈಗ ನೋಡಿ, ಒಣಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. 2 ಭಾಗ ಮಾಡಿ ಇಟ್ಕೊಂಡ್ರೆ ನಮಗೆ ಮಿಕ್ಸಿ ಜಾರ್ಗೂ ಈಸಿಯಾಗಿ ಸಿಗುತ್ತೆ, ಹಾಗೆ ಹುರಿಬೇಕಾದ್ರೂ ನಮಗೆ ಈಸಿ ಆಗುತ್ತೆ. ಈಗ ಇದಕ್ಕೆ ನಾನು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಈ ನಾರೆಲ್ಲ ತೆಗೆದುಬಿಟ್ಟು ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಗರ್ಗರಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಈಸಿ. ನೋಡಿ, ಇವಾಗ ನಾನು ಬೆಲ್ಲ ಕೂಡ ಹಾಕ್ಕೊಂಡು ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ನೀರಾಗಿ ಮಾಡ್ಕೋಬೇಡಿ, ಆಮೇಲೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೋದು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕಲ್ಲುಪ್ಪಾದರೂ ಹಾಕ್ಬೋದು, ಪುಡಿ ಉಪ್ಪು ಬೇಕಾದರೂ ಹಾಕ್ಕೋಬೋದು. ಈಗ ಇದನ್ನ ನಾವು ನುಣ್ಣಗೆ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ನಾನು ತುಂಬ ನೀರು ಹಾಕ್ಕೊಂಡಿಲ್ಲ, ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ನಾವು ಈ ಮಸಾಲೆ ಏನಿದೆ ಇದನ್ನು ನಾವು ಬದನೆಕಾಯಿ ಥರ ಕಟ್ ಮಾಡಿ ಇಟ್ಕೋಬೇಕು, ಪ್ಲಸ್ ಆಕಾರವಾಗಿ ಕಟ್ ಮಾಡಿ ಅದಕ್ಕೆ ತುಂಬ್ಕೋಬೇಕು.
ನಾವು ತೊಳೆದು ಆ ಥರ ಕಟ್ ಮಾಡಿದಾಗ ಏನಾಗುತ್ತೆ, ಒಳಗಡೆಗೆ ಏನಾದರೂ ಹಾಳಾಗಿದೆಯಾ ಬದನೆಕಾಯಿ ಅಂತ ನೋಡ್ಕೊಳ್ಳೋಕೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಸೊ ಈ ಥರ ನೀಟಾಗಿ ತುಂಬ್ಕೊಂಡ್ಬಿಡಿ ಎಲ್ಲ ಬದನೆಕಾಯಿಗೂ. ಸೇಮ್ ಮಸಾಲೆನಲ್ಲಿ ನಾವು ದಪ್ಪ ಮೆಣಸಿನ್ಕಾಯ್ದು ಕೂಡ ಮಾಡ್ಬೋದು, ಇದೇ ಥರನೇ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕು, ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಬದನೆಕಾಯಿ ಎಣ್ಣೆ ಆ ಎಣ್ಣೆನಲ್ಲೇ ಬಾಡಬೇಕು. ಆಮೇಲೆ ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹಿಂಗು ಎಲ್ಲ ಹಾಕ್ಕೊಂಡು ನಾವು ನಾರ್ಮಲಾಗಿ ಏನು ಒಗ್ಗರಣೆ ಮಾಡ್ಕೊತೀವಿ ಆ ಥರ ಒಗ್ಗರಣೆ ಮಾಡ್ಕೋಬೇಕು. ಒಣಮೆಣಸಿನ್ಕಾಯಿ 1-2 ಹಾಕ್ಕೋಬೋದು, ಕರಿಬೇವು ಸೊಪ್ಪು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅದು ಟೇಸ್ಟಿಯಾಗಿ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟು. ಈಗ ಈರುಳ್ಳಿ, ಬೆಳ್ಳುಳ್ಳಿ ನಾನೇನು ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ, ನಾನು ತುಂಬ ಹಾಕಿಲ್ಲ, ಒಂದು 3 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು ಚೂಟು ಹಾಕಿದ್ದೀನಿ, ಏನು ಶುಂಠಿ. ಇದಕ್ಕೆ ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊತಾರೆ, ನನಗೆ ಅಷ್ಟೊಂದು ಹಾಕಿಲ್ಲ ನಾನು. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಈರುಳ್ಳಿನ ಆ್ಯಕ್ಚುಲಿ ಸಣ್ಣಕ್ಕೆ ಹೆಚ್ಕೊಳ್ಳಿ. ಅದಾದಮೇಲೆ ನೋಡಿ ಬದನೆಕಾಯಿನ ಈ ಥರ ಜೋಡಿಸ್ಕೊಂಡ್ಬಿಡಿ. ನಾವೇನು ತುಂಬಿಟ್ಟಿದ್ದೀವಿ ಮಸಾಲೆ ಅದರ ಜೊತೆಗೆ ಈ ಥರ ಜೋಡಿಸ್ಬಿಡ್ಬೇಕು. ಜೋಡಿಸ್ಬಿಟ್ಟು ಮುಚ್ಚಿಟ್ಬಿಡಿ, ಕಲಕ್ಬೇಡಿ ಈಗಲೇ. ನೋಡಿ ಬೆಂದಿದೆಯಾ ನೋಡಿ. ಅದು ನಾವು ಅದೇ ಥರ ಉಲ್ಟಾ ಮಾಡಿಕೊಂಡು ನಾವು ಹಾಗೇ ಫುಲ್ ಸುತ್ತಲೂ ಬೇಯಿಸ್ಕೋಬೇಕು. ಇದಕ್ಕೋಸ್ಕರನೇ ನಾವು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು. ಆ ಥರ ಮಾಡಿ ಮತ್ತೆ ಮುಚ್ಚಿಟ್ಬಿಡಿ. ಒಂದು 10ರಿಂದ 15 ನಿಮಿಷ ತೊಗೊಳುತ್ತೆ ಅಷ್ಟು ಬದನೆಕಾಯಿ ಬೇಯೋದಕ್ಕೆ. ಈಗ ನೋಡಿ ಕಲ್ಕಿ. ಈಗ ನಾವೇನು ಉಳ್ಕೊಂಡಿತ್ತು ಮಸಾಲೆ, ಆ ಮಸಾಲೆ ಪೂರ್ತಿ ಅದಕ್ಕೆ ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ನಾವು ಈಗ ಸೇರಿಸ್ಕೋಬೇಕು. ನಾವು ಇದಕ್ಕೆ ಬೇಳೆಗಳು ಹಾಕಿರೋದ್ರಿಂದ ಮತ್ತು ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ. ಅದಕ್ಕೆ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೋದು. ಈಗ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು. ಇಷ್ಟೇ ಎಣ್ಣೆಗಾಯಿ ಅಂದರೆ. ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.